ನಿಮಗೆ ಗೊತ್ತದ 12 ವರ್ಷ ಗಂಟೆ ಏನಿಲ್ಲ ಆಯಿತು ಅಂತೇಳಿ. ಹಾಗಾದ್ರೆ ಮಾಡಿದವ್ರು ಯಾರು? ಅಲ್ಲಿ CCTVಗಳನ್ನು ತೆಗೆದವ್ರು ಯಾರು? ಏನು ಎಂತು ಪಾಪ ಎಲ್ಲ ಕೂರ್ಚನೆಗೆ ಏನೇನು ಆಗಬಾರ್ದು ಎಲ್ಲ ಆಯಿತು. ಇದರ ಬಗ್ಗೆ ಇಲ್ಲಿವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅವ್ರು ಯಾರು ಅಂತ? ಯಾಕಂದ್ರೆ ನಮ್ಮದು ಕರ್ನಾಟಕ ಪೊಲೀಸ್ ಅಂದರೆ ಎಂಥವ್ರಪ್ಪ ಅಂತಂದ್ರೆ ಸ್ಕಾಟ್ಲ್ಯಾಂಡ್ಗೆ ಹೋಲಿಸ್ಕೊಳ್ತೀವಿ ನಾವು. ಸ್ಕಾಟ್ಲ್ಯಾಂಡ್ ಪೊಲೀಸಷ್ಟು ನಿಖರವಾಗಿ ಹುಡುಕ್ತಾರಂತೇಳಿ. ಇಲ್ಲಿವ್ರಿಗೆ ಅವ್ರು ಸಿಗ್ತಾನಿಲ್ಲ ಯಾರು ಅನ್ನೋದು. ಯಾವುದೋ ವ್ಯಕ್ತಿ ತೊಗೊಂಬಂದ್ರು ಅದು ಅಲ್ಲಾಯಿತು ಮತ್ತು ಯಾರು ಮಾಡಿದರು? ಆ ಮಾಡಿದಂಥವ್ರ ಸಂಬಂಧ ಅನೇಕ ಸಾಕ್ಷಿಗಳು ನಮ್ಮ ಕರ್ಮದ ಸತ್ತು ಹೋಗ್ಬಿಟ್ಟು ಅಂದ್ರೆ ಮಠ ಮಾಯ ಹೋಗ್ಬಿಡ್ತು ಯಾರು ಅಂತೇಳಿ. ಅದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅವ್ರು ಯಾರಿದ್ರು ಏನು ಒಂದು ತನಿಖಾ ವರದಿಗಳನ್ನು ಮಾಡ್ತಾನೆ ಇಲ್ಲ. ತನಿಖಾ ವರದಿ ಮಾಡಂದ್ರೆ ಕೆಲವು ನಮ್ಮ ಮೇನ್ ಮೀಡಿಯಾಗಳು ಪಾಪ ಕುಸುಮಾವತಿನ ತಪ್ಪಿತಸ್ಥರನ್ನು ಬಿಂಬಿಸೋದು ಅಥವಾ ಇನ್ಯಾರೋ ಅಂದರೆ ಹೋರಾಟಗಾರರ ಹೋರಾಟಗಾರರು ಕೇವಲ ಇವು ಬಂದ ಚೆನ್ನಯ್ಯ ಅವರು ಹೇಳಿದಂಗೆ ಹೇಳ್ದ ಅನ್ನೋದು ಕಾರಣಕ್ಕಾಗಿ ಚೆನ್ನೈನೊಬ್ಬನ ಕೇಳ್ತಾ ಇದ್ದರೆ ಅವ್ರು ತಪ್ಪು ಹೇಳ್ತಾರೆ ಹೇಳ್ತಾನೆ ಇನ್ನೂ ಕನ್ಫರ್ಮ್ ಇಲ್ಲ. ಮೊದಲು ಆ ರೀತಿ ಅಂದ್ರೆ ಅವ್ರು ಹೇಳಿದ್ರು ನಾನು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಗ್ದಿ ಪರ್ಫೆಕ್ಟಾಗಿ ಆಗಿದ ಘಟನೆಗಳೆಲ್ಲ ಹೇಳಿದ, ಇಲ್ಲಿ ಹೋಗೋದು ಮಾಡಿದ್ದು ಹೇಳಿದ, ಅವರು ಹೇಳಿದ್ರು ಅದಕ್ಕೆ ಹೇಳಿದ್ದೀನಿ ಅಂತ ಹೇಳಿದ. ಓಕೆ, ಈಗ ಒಂದು ಹೊಸದು ಹೇಳಿದ್ದಾನೆ ಇಲ್ಲ ಇದನ್ನ ಇವರು ಹೇಳೋಕೆ ಇಚ್ಛಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಓಕೆ ಅನ್ನೋನು ಯಾವುದನ್ನೋದು ತನಿಖೆ ಅಂತ ಗೊತ್ತಾಗುವಂಥ ವಿಷಯ. ಈಗ ಅದೊಂದು 200 ಕೋಟಿ ರೂಪಾಯಿ ಅಂತ ಇದ್ದಾರೆ. ಅದರೊಳಗೆ ಎಲ್ಲಿ ಕೊಟ್ಟರು ಹೆಂಗೆ ಕೊಟ್ಟರು ಅವ್ರು ಮಾತಾಡೋದು ಮೇಲೆ ಇವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೋರ್ಟ್ನಲ್ಲಿ ಸಾಕ್ಷಿ ಇರಲಾರ್ದ ಅದು ಎವಿಡೆನ್ಸ್ ಇಲ್ಲುದಿಲ್ಲ ಅಂತ ನಮ್ಗೆ ಗೊತ್ತದ. ಇರಲಿ, ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ವಿಚಾರ ಮಾಡಿ ಅದನ್ನು ಏನು ಮಾಡ್ತಾರೆ ಗೊತ್ತಿಲ್ಲ. ಕೋರ್ಟಲ್ಲಿ ಆಗಲಿ, ಅದು ತನಿಖೆ ಆಗಲಿ, ಆ ದಿಶೆಯಲ್ಲಿನ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇದೆಲ್ಲ ಪ್ರಚಾರಕ್ಕೂ ಅಪಪ್ರಚಾರಕ್ಕೂ 200 ಕೋಟಿ ರೂಪಾಯಿ ಹೇಳಿದ್ದಾರೆ. ಇದ್ರೂ ತನಿಖೆ ಆಗಬೇಕು, ಎಲ್ಲನೂ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನು ಅಂದ್ರೆ ಈ ನಮ್ಮ BJPಗಿರಲಿ ಈವನ್ ನಮ್ಮ ಮುಖ್ಯಮಂತ್ರಿ DKಶಿ ಅವ್ರು ಹಿಂದೆ ಷಡ್ಯಂತ್ರ ಅಂತ ಹೇಳಿದ್ದದ. ಯಾವುದೇ ರಾಜಕೀಯ ಪಕ್ಷದ್ರು ಸಹಿತ ಇದನ್ನು ಆದಷ್ಟು ಧರ್ಮಸ್ಥಳದ ಪಾವಿತ್ರ್ಯತೆ ಕೆಳದಂಗೆ ಮಾತಾಡ್ತಾ ಇರ್ತಾರೆ. ಒಳ್ಳೆಯ ವಿಚಾರ ಇಲ್ಲ ಅಂತಲ್ಲ, ಅವ್ರ ದೃಷ್ಟಿ ಸರಿ ಇರೋದಿಲ್ಲ ಅಂತಲ್ಲ. ಆದ್ರೆ ಅಲ್ಲಿ ಘಟನೆ ನಡೆದಿಲ್ಲ ಸೋಳೇನು ಅಂತ. ಚೆನ್ನೈ ಎನ್ಕ್ವೈರಿ ಮಾಡ್ತೀರಿ ಮಾಡ್ರಿ, ಏನು ಮಾಡ್ತೀರಿ ಮಾಡಿ ತಪ್ಪಿತಸ್ಥ ಬಂದಾಳೆ. ಇವರು ಹೋರಾಟಗಾರರಾದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಪ್ರಕಾಶ್ ರಾಜ್ 200 ಕೋಟಿ ಬಂದು ಕೊಟ್ಟಿದ್ದು, ಮತ್ತೆ ಕೊಟ್ಟಿದ್ದು, ಅದು ಆದ್ರೆ ಅದು ಆಗಲಿ, ಅವರು ಸಿಗಲಿ. ಶಿಕ್ಷೆ ಅವ್ರಿಗೆ ಆಗೋದು ಮುಖ್ಯ ಅಲ್ಲ. ಈ ಹಿಂದಾಗಿದ್ದು ಇದನ್ನು ಬಿಟ್ಟು ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಮಾಣೆ ಮಾವುತ